ಇವತ್ತು ಹೇಳ್ಕೊಡ್ತಾ ಇರೋದು SBIN ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 5th of May 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಆಗಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಅಕೌಂಟ್ ಓಪನ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, SBIN ಓನ 1 hour ಟೈಮ್ ಫ್ರೇಮ್ ನೋಡ್ಕೊಳ್ಳಿ. ನಾನು ಫಸ್ಟು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆ, ಈ ಝೋನ್ ಮಾರ್ಕ್ ಮಾಡ್ತೀನಿ ಸರಿನಾ. ದಿಸ್ ಝೋನ್ ಹಿಯರ್ ಇಟ್ ವಾಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ತಿತ್ತು. ಈ ಪಾಯಿಂಟ್ ಅಲ್ಲಿ ನೋಡಿ ಬ್ರೇಕ್ಔಟ್ ಕೊಟ್ಟಿದೆ. ಅರ್ಥ ಆಯ್ತಾ? ಬ್ರೇಕ್ಔಟ್ ಕೊಟ್ಟಿದೆ. ನೆಕ್ಸ್ಟ್ ನೌ ದ ಸೇಮ್ ಝೋನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್. ಅರ್ಥ ಆಯ್ತಾ? ನೌ ದ ಸೇಮ್ ಝೋನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ದಿಸ್ ಈಸ್ ಪಾಯಿಂಟ್ ನಂಬರ್ 1. ನೆಕ್ಸ್ಟ್ ಪಾಯಿಂಟ್ ನಂಬರ್ 2, ನಾನು ಫಿಬೋನಚಿ ಹಾಕ್ತೀನಿ. ಈ ಬಾಟಮ್ ಇಂದ ಈ ಟಾಪ್ ವರೆಗೂ ಫಿಬೋನಚಿ ಹಾಕಿದ್ರೆ ನೋಡಿ ಪ್ರೈಸು ಎಕ್ಸಾಕ್ಟ್ ಆಗಿ 50% ವರೆಗೂ ರೀಟ್ರೇಸ್ಮೆಂಟ್ ಆಗಿದೆ. 50% ಲೆವೆಲ್ಸ್ ವರೆಗೂ ರೀಟ್ರೇಸ್ಮೆಂಟ್ ಆಗಿದೆ. ಅರ್ಥ ಆಯ್ತಾ? ದಿಸ್ ಈಸ್ ಪಾಯಿಂಟ್ ನಂಬರ್ 2. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು 1 hour ಟೈಮ್ ಫ್ರೇಮ್. 1 hour ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ನಾನು ಟ್ರೆಂಡ್ ಲೈನ್ ಎಳಿತೀನಿ. ಓಕೆನಾ? ನೋಡಿ, ಈ ಬಾಟಮ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಆಲ್ಸೋ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್ and support. This trend line it is acting as an support trend line. This is point number 2. Okay, next to point number 3. Point number 4 ಏನಪ್ಪಾ ಅಂದ್ರೆ ಇದೇ ಟ್ರೆಂಡ್ ಲೈನ್ ಮೇಲೆ ನೋಡಿ, ದಿಸ್ ಇಸ್ ಫಸ್ಟ್ ಬಾಟಮ್, ಸೆಕೆಂಡ್ ಬಾಟಮ್. ಅರ್ಥ ಆಯ್ತಾ? ನೋಡಿ, ಫಸ್ಟ್ ಬಾಟಮ್, ಸೆಕೆಂಡ್ ಬಾಟಮ್, ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಶನ್ ಆಗಿದೆ. ಅರ್ಥ ಆಯ್ತಾ? ಅದ್ರದ್ದು ನೋಡಿ, ಡಬಲ್ ಬಾಟಮ್ ಪ್ಯಾಟರ್ನ್ದು ಇದು ನೆಕ್ ಲೈನ್. ಓಕೆನಾ? ಡಬಲ್ ಬಾಟಮ್ ಪ್ಯಾಟರ್ನ್ದು ನೆಕ್ ಲೈನ್ ಇದು. ಅರ್ಥ ಆಯ್ತಾ? ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಶನ್ ಮಾಡಿದೆ ಆನ್ ಸಪೋರ್ಟ್. ಓಕೆ, ದಿಸ್ ಇಸ್ ಪಾಯಿಂಟ್ ನಂಬರ್ 4. ಓಕೆನಾ? ಸೊ ಗೈಸ್, ಇವಾಗ ನಾವು ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ನಾಳೆ ಯಾವ ಲೆವೆಲ್ಸ್ ಮೇಲ್ಗಡೆ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 805 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is going to be at 810. Target number 2 is going to be at 815. Target number 3, this top will be our target number 3. That will be 820. ಅರ್ಥ ಆಯ್ತಾ? 805 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 810 will be our target number 1. 815 will be our target number 2. 820 will be our target number 3. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗ್ಗೆ ಫಸ್ಟು ನಾವು ಲೆಟ್ ಅಸ್ ಟಾಕ್ ಅಬೌಟ್ ಫ್ಲ್ಯಾಟ್ ಓಪನಿಂಗ್. ಅರ್ಥ ಆಯ್ತಾ? ನಾಳೆ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಸಪೋಸ್ 785 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಕೊಡ್ತು ಅಂದಾಗ ಸೆಲ್ ಮಾಡಿ. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಬಂದು 780. ಟಾರ್ಗೆಟ್ ನಂಬರ್ 2 is going to be 775. ಅರ್ಥ ಆಯ್ತಾ? ಫ್ಲ್ಯಾಟ್ ಓಪನ್ ಆಗಿ 785 ಲೆವೆಲ್ಸ್ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 780 will be your target number 1. 775 will be your target number 2. Let me give you a reason why 775 will be your target number 2. ಅದಕ್ಕೆ ನೋಡಿ, ನಾನು ಈ ಬಾಟಮ್ ಇಂದ ಈ ಟಾಪ್ ವರೆಗೂ ಫಿಬೋನಾಚಿ ಹಾಕಿದ್ರೆ 775 ಬರೋದು ಈ ಹತ್ರ. ದಟ್ ವಿಲ್ ಬಿ ಫಿಬೋನಾಚಿಸ್ 618 ಲೆವೆಲ್ಸ್.
775 or 770 levels is your crucial levels because it comes on Fibonacci's 618 levels. So that will be your target number 2. ಅರ್ಥ. Now let us move back to 15-minute time frame. ಇವಾಗ 15-minute time frame ಅಲ್ಲಿ suppose let us assume gap down opening. ಅರ್ಥ ಆಯ್ತಾ? ಸೊ ನಾಳೆ ಪ್ರೈಸ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗೋಯ್ತು ಅಂದರೆ you have to wait until price breaks 770 levels. ಅರ್ಥ ಆಯ್ತಾ? Then your target is gonna be 765 or 760. Target number 2 is gonna be at 754. ಅರ್ಥ ಆಯ್ತಾ? ಗ್ಯಾಪ್ ಡೌನ್ ಓಪನ್ ಆದರೆ you have to wait until price crosses 770 levels. 765 or 760 will be target number 1. 754 will be your target number 2. Gap down open andre, let me tell you why 770 levels. Because I already told you 770 levels will be Fibonacci's 618 levels. So Fibonacci do 618 levels andre gap down open andre you have to wait until price crosses Fibonacci's 618 levels. ಅವಾಗ 770 levels ಕೆಳಗಡೆ ಸಸ್ಟೈನ್ ಆದಾಗ ಸೆಲ್ ಮಾಡಿ 765 or 760 will be your target number 1. 754 will be your target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಬಾಯ್.